ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಇದೊಂದು ಫ್ಯಾನ್ಸಿ ಡ್ರೆಸ್ ಅಂತಲೇ ಹೇಳ್ಬೋದು. ಒಂದು 250 ರುಪೀಸಲ್ಲಿ ಒಂದು ಮಾರ್ಬಲ್ ಸ್ಯಾರಿ ತೊಗೊಬಂದಿದ್ದೀನಿ. ಅದರಲ್ಲಿ ಲೈನಿಂಗ್ ತಂದಿದ್ದೀನಿ 3 ಮೀಟ್ರು. ಅಂದರೆ ಇದು ಕೆಳಗಡೆ ಪ್ಲಾಜೋ ಬರುತ್ತೆ, ಮೇಲ್ಗಡೆ ಬ್ಲೌಸ್ ಥರ ಬರುತ್ತೆ. ಬ್ಲೌಸ್ಗೆ ಕೆಳಗಡೆ ಹೈ ಲೋ ಫ್ರಾಕ್ ಥರ ಬರುತ್ತೆ. ನಾನು ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ನಿಮ್ಗೆ. ಸ್ಟಿಚಿಂಗ್ ಆದಮೇಲೆ ಗೊತ್ತಾಗುತ್ತೆ ಡಿಸೈನ್ ಹೇಗೆ ಅಂತ. ಫುಲ್ ವಿಡಿಯೋ ನೋಡಿ, ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಎಲ್ಲ ನೋಡಿ. ಹಂಗಾಗಿ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಸುಮ್ಮನೆ 2,000 3,000 ಕೊಡಬೇಕಾಗುತ್ತೆ ಈ ಥರ ಫ್ಯಾನ್ಸಿ ಡ್ರೆಸ್ಗಳಿಗೆ. ಈ ಥರ ಒಂದು 250 ರುಪೀಸ್ ಸ್ಯಾರಿ ತೊಗೊಬಂದು ನೀವೇ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಕಟಿಂಗು ಸ್ಟಿಚಿಂಗು ನೋಡಿ ನಿಮಗೆ ಅದೇ ಅರ್ಥ ಆಗುತ್ತೆ ಈ ಫ್ಯಾನ್ಸಿ ಡ್ರೆಸ್ ಹೇಗಿದೆ ಅಂತ. ಓಕೆನಾ? 36 ಇದೆ. 36ನ 4 ಭಾಗ ಮಾಡ್ಕೋಬೇಕು. ಓಕೆನಾ? 36 ಇದೆ. 36ನ 4 ಭಾಗ ಮಾಡ್ಕೋಬೇಕು ಈ ಥರ ಟೇಪಲ್ಲಿ. ಈಗ ಇದು 9 ಇಂಚ್ ಬಂತು. ಓಕೆನಾ? ಈ 9 ಇಂಚಿಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 11 ಇಂಚಿದೆ. ಓಕೆನಾ? 11 ಇಂಚ್ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇವಾಗ ಇದು ಇಲ್ಲಿಂದ ಕರೆಕ್ಟಾಗಿ ನೋಡಿ 13.5 ಈ ರೀತಿ ಒಂದು 13.5ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಈ ರೀತಿ ಬಂತು. ಸ್ವಲ್ಪ ಕ್ರಾಸಾಗಿ ಬಂತು. ಇವಾಗ ಇಲ್ಲಿಂದ ಇಲ್ಲಿ ನಮಗೆ ಇದೇನಿದೆ, ಇದು ಸೊಂಟ ಸುತ್ತಾಡುತ್ತೆ. 9 ಇಂಚ್ ಬರ್ತಲ್ಲ, 11 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 12 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 12 ಇಂಚಿಗೆ ಒಂದು 12 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೇಟಾಗಿ ತಗೊಂಡು ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು 2 ಇಂಚು 2.5 ಇಂಚ್ ಆದರೆ ಸಾಕು. ಈ ರೀತಿ ಕ್ರಾಸಾಗಿ ತಗೊಂಡು ಈಗ ಲೆಂತ್ ನಮ್ಗೆ ಎಷ್ಟು ಬೇಕು, ಇದು 39 ಇದೆ, ನಾನು 37 ಇಂಚ್ ತೊಗೋತೀನಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ 37 ಇಂಚು ಇಲ್ಲಿಗೆ ಬರುತ್ತೆ. ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟ್ ಮಾಡ್ಕೋಬೇಕು ನಾವು. ಓಕೆನಾ? 37 ಇಂಚು ನೋಡಿ ಇಲ್ಲಿಗೆ ಬರುತ್ತೆ. ಓಕೆನಾ? ಇಷ್ಟೇ. ಇದು ಜಾಸ್ತಿ ಇದಿಲ್ಲ. ಇಲ್ಲಿ ನಾನು ಸೀರೆದ ಪೀಸ್ ಕಟ್ ಮಾಡಿಕೊಂಡು ಇದು ಅಟ್ಯಾಚ್ ಮಾಡಿ ಹೊಲಿತೀನಿ. ತೆಳ್ಳಗಿದೆ ಅದು, ಅದಕ್ಕೋಸ್ಕರ ನಾನು ಲೈನಿಂಗು ಹಾಕ್ತಾಯಿದ್ದೀನಿ. ಓಕೆನಾ? ಇದು ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಎಲಾಸ್ಟಿಕ್ ಬರುತ್ತೆ, ಮಧ್ಯ ಪಾಯಿಂಟ್ ಇದು. ಜಾಯಿಂಟ್ ಸೇರಿಸ್ಕೊಳ್ಳೋಣ. ಅಂತ ಕಟ್ ಮಾಡ್ಕೋತೀನಿ. ರೆಡಿ ಆಯಿತು. ಓಕೆನಾ? ಇದು ನಿಮಗೆ ನೋಡೋಕ್ಕೆ ಪ್ಲಾಜೋ ಹಾಕೊಂಡ್ರೆ ನಿಮಗೆ ಲೆಹೆಂಗಾ ಥರ ಕಾಣಿಸುತ್ತೆ. ಅಗಲ ಇರುತ್ತಲ್ಲ, ಹಾಗಾಗಿ ನಾವು ಅಂಬ್ರೆಲಾ ಕಟಿಂಗ್ ಮಾಡೋದ್ರಿಂದ ನಿಮಗೆ ಲೆಹೆಂಗಾ ಥರ ಕಾಣಿಸುತ್ತೆ. ಇವಾಗ ಇದರಲ್ಲಿ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಇದು ಆಮೇಲೆ ಜಾಯಿಂಟ್ ಮಾಡ್ಕೋತೀನಿ, ಯಾಕಂದರೆ ಇವಾಗ ಇದು ಕಟ್ ಮಾಡ್ಕೊಂಬರೋಣ. 3 ಇಂಚು ಇದು ಕಟ್ ಮಾಡ್ಕೋತೀನಿ. ಬ್ಲೌಸ್ ಇರೋ ಕಡೆ ಅದು ಬ್ಲೌಸ್ ಮಾಡೋಣ, ಇದು ಬೇಡ. ಈ ಕಡೆಗೆ ಮಾಮೂಲಿ ಕಟ್ ಮಾಡ್ಕೋತೀನಿ. ಇದರಲ್ಲಿ ಸೆರಗಿರ್ಗೇನು ಬರಲ್ಲ. ಒಂದು 2 3 ಇಂಚು
ಮಾಡಿಕೊಂಡು ಮತ್ತೆ ಇದು ತಗೊಳ್ಳಿ, ಇದು ತಗೊಂಡು ಸರಿ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಾಮೂಲಿ ಹಿಂಗೆ ಫೋಲ್ಡ್ ಮಾಡ್ಕೊಂಡು ನಾವು ಇವಾಗ ಪ್ಯಾಂಟ್ ಕಟ್ ಮಾಡಿದ್ರೆ ಸೇಮ್ ಆಗೇನೆ. ಇವಾಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಸೇಮ್ ಅದೇ ರೀತಿಯೇ ಇದು ಮಾಡ್ಕೋಬೇಕು. ಇಲ್ಲಿ ಎಲ್ಲಿ ನಿಮ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು, ಅದು ಮಾಡ್ಕೊಳ್ಳಿ. ಓಕೆನಾ? ಇದಕ್ಕಿಂತ ಒಂದು ಇಂಚ್ ಕೆಳಗಡೆ ಬಿಟ್ಕೊಳ್ಳಿ. ಇದನ್ನು ತೊಂದರೆ ಇಲ್ಲ, ಕೆಳಗಡೆ ಫೋಲ್ಡ್ ಮಾಡೋಕ್ಕೆ ಈ ರೀತಿ ಇಟ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಜಾಸ್ತಿ ಈಗ ಏನು ಅಳತೆ ಇದೆ ಈ ಅಳತೆಗೆ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಫೋಲ್ಡ್ ಮಾಡ್ದಂಗೆ ಮೇಲೆ ಹೋಗುತ್ತೆ, ಒಂದು ಇಂಚ್ ಕೆಳಗೆ ಮಾಡ್ಕೊಳ್ಳಿ. ಇದಕ್ಕೂ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಜಾಸ್ತಿನೇ ಇದೆ ಜಾಯಿಂಟಿಂಗು. ಇದು ಬಾಡಿ ಕಟ್ ಮಾಡ್ಕೊತಿದ್ದೀನಿ ಮೇಲ್ಗಡೆಗೆ. ಇದು ಬಂದ್ಬಿಟ್ಟು ಒಂದು ಸಿಂಗಲ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು, ಅಂದರೆ ಮೇಲೆ ಕೋಟ್ ಥರ ಅದೊಂಥರ ಚೆನ್ನಾಗಿರುತ್ತೆ. ನೋಡೋಣ ಇದು ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ಕೊಂಬಿಡೋಣ. ಸಾಲಾಗಿರಲ್ಲಪ್ಪ. ಕೋಟ್ ಥರ ಕಟ್ ಮಾಡ್ಕೊಂಬಿಟ್ಟು ಅವಾಗ ತಗೊಳ್ಳೋಣ, ಉಳಿದ ಪೀಸ್ ತಗೊಳ್ಳೋಣ, ಅವಾಗ ಸರಿ ಹೋಗುತ್ತೆ. ಇದಕ್ಕೂ ಆಯಿತು, ಅದು ಆಯಿತು. ನೋಡಿ ಇಷ್ಟೇನೀಗ ಈ ರೀತಿ ಬಂತು. ಓಕೆನಾ? ಇದಾಯಿತು.
ಲೋ ಥರ ಕಟ್ ಮಾಡೋದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ 4 ಭಾಗ. ನಾವು ಸ್ಲೀವ್ಸ್ಗೆ ಮತ್ತು ಡ್ರೆಸ್ಗೆ ಅಂಬ್ರೆಲಾ ಕಟ್ಟಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯೇ ಬರುತ್ತೆ. ಈ ರೀತಿ ನಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಡು, ನಾನು ಬಟ್ಟೆ ಉದ್ದ ಇದೆಯಾ ಇನ್ನೂ ಉದ್ದ ಇಡ್ತಿದ್ದೆ, ಇದು ಉದ್ದ ಇರಲಿಲ್ಲ, ಈ ಬಟ್ಟೆ ಇಷ್ಟಿದೆ ಅಷ್ಟಕ್ಕೆ ಇಡೋಣ ಅಂದ್ಬಿಟ್ಟು ಈ ಥರ ಮಾಮೂಲಿ ಅಂಬ್ರೆಲಾ ಕಟ್ಟಿಂಗಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ನಿಮ್ಗೆ ಉದ್ದ ಬೇಕು ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಉದ್ದ ಇಟ್ಕೊಳ್ಳಿ, ಇಲ್ಲ ನಾನು ಬಟ್ಟೆ ಎಷ್ಟಿತ್ತು ಅಷ್ಟಕ್ಕೆ ಇಡ್ತಾ ಇದ್ದೀನಿ, ಯಾಕಂದರೆ ಬಟ್ಟೆ ಜಾಸ್ತಿ ಇರಲಿಲ್ಲ. ಅದು ಪ್ಲಾಜೋ ಪ್ಯಾಂಟ್ ಅಂಬ್ರೆಲಾ ಪ್ಲಾಜೋ ಆಗಿರೋದ್ರಿಂದ ಬಟ್ಟೆ ಜಾಸ್ತಿ ಅದಕ್ಕೆ ಹೋಗ್ಬಿಡ್ತು. ಮೇಲ್ಗಡೆ ಟಾಪ್ಗೇನೂ ಇಲ್ಲ, ಕಮ್ಮಿ ಇತ್ತು. ಇನ್ನು ಉಳಿದಿರೋ ಬಟ್ಟೆಯಲ್ಲಿ ಈ ಥರ ಮಾಡಬೇಕಲ್ವಾ. ಆಮೇಲೆ ಪ್ಲಾಜೋ ಕೆಳಗಡೆ ಜಾಯಿಂಟಿಂಗ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಬಟ್ಟೆ ಬೇಕೇ ಬೇಕು. ಲೈನಿಂಗ್ ಆದರೆ ಇನ್ನೊಂದು ಲೈನಿಂಗ್ ತಂದು ಅಟ್ಯಾಚ್ ಮಾಡ್ಬೋದು, ಆದರೆ ಇದರಲ್ಲಿ ಇದೇ ಅಟ್ಯಾಚ್ ಮಾಡಬೇಕು. ಅದಕ್ಕೆ ನೋಡಿ, ಈ ಥರ ಕಟ್ಟಿಂಗ್ ಆದಮೇಲೆ ಈ ಥರ ಫೋಲ್ಡ್ ತೆಗೆದುಬಿಟ್ಟು ಈ ಥರ ಓಪನ್ ಮಾಡಿ, ಮೇಲ್ಗಡೆ ಏನು ಕಟ್ಟಿಂಗ್ ಮಾಡಬಾರ್ದು, ಕೆಳಗಡೆ ಮಾತ್ರ ಕಟ್ ಮಾಡಿಕೊಂಡು ನಾನು ಆಗಲೇ ತೋರಿಸ್ದಾಗೆ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಹಿಂದೆ ಎಷ್ಟು ಉದ್ದ ಬೇಕು ಮುಂದೆ ಎಷ್ಟು ಉದ್ದ ಬೇಕು ಅನ್ನೋದು ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಹೈ ಲೋ ಅಂದರೆ ಅದೇನೇ, ಹಿಂದೆ ಉದ್ದ ಬರುತ್ತೆ ಮುಂದೆ ತುಂಡ ಬರುತ್ತೆ, ಆ ಥರ. ಇದು ಸೊಂಟದ ಸುತ್ತಳತೆ ಬಂದುಬಿಟ್ಟು 30 ಇದೆ. 30 ಅಂದರೆ 7.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಸೊಂಟದ ಸುತ್ತಳತೆ ಏನಿರುತ್ತೆ, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಏನು ಬರೋಲ್ಲ ಇದಕ್ಕೆ. ಮಾಮೂಲಿ ಸೊಂಟ ಸುತ್ತಳತೆ ಎಷ್ಟಿರುತ್ತೆ ಅಷ್ಟಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗ್ ಏನು ಬರೋಲ್ಲ, ಸುತ್ತ ಓಪನ್ ಬರೋಲ್ಲ ಇದು. ಹಂಗಾಗಿ ಅದು ಎಷ್ಟಿರುತ್ತೆ ಅಷ್ಟಕ್ಕೆ ಇಟ್ಕೊಂಡು ಈ ಥರ ನಾನು ಇಟ್ಕೊತಾ ಇದ್ದೀನಿ 7.5ಗೆ. ಆ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ. ಇದಕ್ಕೇನು ಆ ಕಡೆ ಈ ಕಡೆ ಬರೋಲ್ಲ, ಕೆಳಗಡೆ ಜಿಗ್ ಜಾಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚಿಂಗ್ ಮಾಡ್ಕೋಬೋದು. ಹಾಗೇನೋ ಸುಮ್ಮನೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಓಕೆನಾ. ಈ ರೀತಿ ಫಸ್ಟ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಉದ್ದನೇ ಇತ್ತು ಬಟ್ಟೆ, ಉದ್ದನೇ ಇಟ್ಟಿದ್ದೀನಿ. ಉದ್ದ ಚೆನ್ನಾಗಿರುತ್ತೆ ಇರಲಿ, ಇದೊಂದು ಫ್ಯಾನ್ಸಿಯಾಗಿರೋದ್ರಿಂದ. ಉದ್ದ ಇದ್ರೂ ಏನು ಪರವಾಗಿಲ್ಲ, ಹೆಂಗಿದ್ರು ನಾನು ಹಿಂದೆ ಉದ್ದ ಮುಂದೆ ತುಂಡ ಇಟ್ಟು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿರೋದಲ್ವ. ಹಾಗಾಗಿ ಮುಂದೆ ಉದ್ದ ಇರಲಿ, ಜಾಸ್ತಿ ಉದ್ದ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಬಟ್ಟೆ ಎಷ್ಟಿತ್ತು ಅಷ್ಟಕ್ಕೂ ವೇಸ್ಟ್ ಮಾಡ್ದೇ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಬಟ್ಟೆ ಇದ್ದರೆ ಇನ್ನೂ ಉದ್ದ ಇಟ್ಕೋಬೋದು. ಇದನ್ನು ಹೇಳ್ದಂಗೆ ಹಿಂದೆ ಜಾಸ್ತಿ ಉದ್ದ ಇಟ್ಕೊಂಡು ಮುಂದೆ ಸ್ವಲ್ಪ ಅದು ಇನ್ನೂ ಕಮ್ಮಿ ಆ ಥರ ಮಾಡ್ಕೋಬೋದು. ಓಕೆನಾ. ನಿಮಗೆ ಯಾವ ರೀತಿ ಅನಿಸುತ್ತೆ ಆ ಥರ ಕಟ್ ಮಾಡ್ಕೋಬೋದು. ಇದೇನಿಲ್ಲ, ಮಾಮೂಲಿ ಇದೇ ಮೆಥಡಲ್ಲೇ ಉದ್ದ ಬೇಕಂದರೆ ನೀವು ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಅವಾಗ ಏನಾಗುತ್ತೆ, ಹಿಂದೆ ಉದ್ದ ಬರುತ್ತೆ ಮುಂದೆ ತುಂಡ ಬರುತ್ತೆ, ಮತ್ತು ಫ್ಯಾನ್ಸಿಯಾಗಿ ಚೆನ್ನಾಗಿರುತ್ತೆ. ಓಕೆನಾ. ಇವಾಗ ಇದು ಓಪನ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಇವಾಗ ಇದನ್ನು ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಿ, ಅಲ್ಲಿ ಫೋಲ್ಡ್ ಮಾಡಿ, ಅವಾಗ ಏನಾಗುತ್ತೆ, ಹಿಂದೆ ಉದ್ದ ಬರುತ್ತೆ ಮುಂದೆ ತುಂಡ ಬರುತ್ತೆ. ನೋಡಿ ಈ ಥರ ಬಂತು. ತುಂಬ ಚೆನ್ನಾಗಿರುತ್ತೆ ಇದು ಡ್ರೆಸ್ಸು ಹೊಲ್ದು ಹಾಕ್ಕೊಂಡ್ರೆ. ಈ ಥರ ಡ್ರೆಸ್ಗಳೆಲ್ಲ ಫ್ಯಾನ್ಸಿಯಾಗಿರೋದ್ರಿಂದ ನೀವು ಹೊರಗಡೆ ತೊಗೋತೀನಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನೀವೇ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 25 ಇಂಚಿನ 4 ಭಾಗ ಮಾಡ್ಕೊಳ್ಳಿ. 6 ಕಾಲು ಬರುತ್ತೆ. ಇದಕ್ಕೆ 1 ಇಂಚು ಡಾಟ್ಗೆ ಹೋಗುತ್ತೆ, 2 ಇಂಚು ಸ್ಟಿಚಿಂಗ್ ಎಕ್ಸ್ಟ್ರಾ. ಎದೆ ಸುತ್ತಳತೆ ಬಂದ್ಬಿಟ್ಟು 30 ಇದೆ. 30 ಇದೆ. 31 ತಗೋತೀನಿ, 1 ಇಂಚ್ ಲೂಸ್ ತಗೋತೀನಿ. 7 ಮುಕ್ಕಾಲು ಅಂದರೆ 8 ಇಂಚ್ ಇಟ್ಕೊಂಡು ನಡೆಯುತ್ತೆ. ಓಕೆನಾ. 8 ಇಂಚ್ ಇಟ್ಟರು ನಡೆಯುತ್ತೆ. 6 ಕಾಲಿದೆ, 6 ಕಾಲು 8 ಕಾಲು ಕರೆಕ್ಟಾಗಿದೆ. 8 ಕಾಲು ಅಂದರೆ 4 ಇಂಚ್ ಬರುತ್ತೆ. 4, 5, 6 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆಯಿಂದ 6 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಮತ್ತು ಇಲ್ಲಿಂದ 3ವರೆಗೆ ಇರ್ತೀನಿ. ಇಲ್ಲಿಂದ ಒಂದು 4ವರೆಗೆ ಇರ್ತೀನಿ. ಮತ್ತು ಮೇಲ್ಗಡೆ 2 ಪೀಸ್ ತಗೊಂಡು ಎಷ್ಟಾಯಿತು, ಇಲ್ಲಿಂದ
ಶೇಪ್ ತೆಗೆಯೋದು ಇದರಲ್ಲೇ ಶೇಪ್ ತೆಗೆದಿದೆ ಮುಂದೆ ಪೀಸ್, ಇದಕ್ಕೆ ಶೇಪ್ ತೆಗಿಬೇಕು. ಹಿಂದೆದಕ್ಕೂ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು. ಓಕೆನಾ. ಹಿಂದೆಗಡೆ ಇವು ಸಣ್ಣ ಇರೋದ್ರಿಂದ ಜಾಸ್ತಿ ಡೀಪ್ ಇಡಲ್ಲ, 3 ಇಂಚಿಗೆ ಇಟ್ಬಿಟ್ಟು ಇಲ್ಲಿಂದ ಒಂಥರ ಡ್ರಾಪ್ ಶೇಪಲ್ಲಿ ಇಡ್ತೀನಿ. ಸ್ವಲ್ಪ ಜಾಸ್ತಿ ಬೇಡ, ಇವರು ಜಾಸ್ತಿ ಒಂದು ವಿ ಶೇಪಲ್ಲಿ ಕೊಡೋಣ. ಓಕೆನಾ. ಇದು ರೆಡಿ ಆಯಿತು. ಇಷ್ಟೇ. ಇದಕ್ಕೆ ಸ್ಲೀವ್ಸ್ ನೀವು ಬಫ್ ಆದರೂ ಕೊಟ್ಕೋಬೋದು, ಏನಾದರೂ ಕೊಡ್ಬೋದು. ಇದೇನು ನಾವು ಇಲ್ಲಿ ಲೆಹೆಂಗ ಅಲ್ವಲ್ಲ, ಇಲ್ಲಿ ಮಾಮೂಲಿ ಫೋಲ್ಡ್ ಮಾಡಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಅಟ್ಯಾಚ್ ಮಾಡೋದು. ಓಕೆನಾ. ಇದು ಒಂಥರ ಮಿಡ್ಡಿ ಥರ ಕಾಣಿಸುತ್ತೆ, ಇಲ್ಲಿಗೆ ಹಿಂಗೆ ಅಟ್ಯಾಚ್ ಮಾಡೋದು. ಅದು ಮಾಮೂಲಿ ಕೆಳಗಡೆ ಪ್ಲಾಜಾ ಇರುತ್ತೆ. ಓಕೆನಾ. ಈ ಥರ ಡಿಫ್ರೆಂಟಾಗಿರಲಿ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಯಿತಾ. ಇದರಲ್ಲಿ ನೋಡಿಕೊಂಡು ಸ್ಲೀವ್ಸ್ಗೆ ಇದು ಮಾಡ್ಕೊಳ್ಳೋಣ. ಏನಿಲ್ಲ, ಹಾಫ್ ಸ್ಲೀವ್ಸ್ ಮಾಡಿದ್ರೆ ಆಯಿತು. ಬನ್ನಿ, ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಓಕೆನಾ. ಸ್ಲೀವ್ಸ್ಗೆಲ್ಲ ಇದರಲ್ಲೇ ಸ್ವಲ್ಪ ಆಯ್ತಲ್ಲ ಪೀಸು ನೋಡಿಕೊಂಡು ಸ್ಲೀವ್ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ಲೀವ್